CBSE ಸ್ಕೀಮು. BE and GK ಸಬ್ಜೆಕ್ಟ್ ಕೊಡಿದ್ದು. ಕಮ್ಯುನಿಕೇಟ್ ಇಂಗ್ಲೀಷು. ಈ ವಿಡಿಯೋ ನೋಡ್ರಿ ಆರಾಮಾಗಿ 50+ ಮಾರ್ಕ್ಸ್ ತಗೋಬಹುದು. 50 ಅಂತೀನಿ 45+ ಮಾರ್ಕ್ಸ್ ತಗೋಬಹುದು. ಔಟ್ ಆಫ್ ಫುಡ್ ತಗೋಬಹುದು. ಇದೇ ತರ ಕ್ವಶನ್ ಬರುತ್ತೆ, ಬಟ್ ಸ್ವಲ್ಪ ಸ್ಲೈಟ್ ಆಗಿ ಚೇಂಜ್ ಮಾಡ್ತಾರೆ ಅಷ್ಟೇ. ಬಟ್ ಸೇಮ್ ಇದೇ ತರ ಕ್ವಶನ್ಸ್ ಬರುತ್ತೆ. ಇದು ಸಿಂಪಲ್ ಕ್ವಶನ್ಸ್ ಇದೆ. ಇದು 2024 ಕ್ವಶನ್ ಪೇಪರ್ಸ್ ಇದೆ. ಮೂರ್ PDF ಇದೆ. ಮೂರೇ ಓದ್ಬಿಡಿ PDF ನ. ಆರಾಮಾಗಿ ನೀವು 45+ ಸ್ಕೋರ್ ಮಾಡ್ಬೋದು. ಯಾಕಂದ್ರೆ ಇದೇ ಸಿಮಿಲರ್ ಟೈಪ್ ಕ್ವಶನ್ಸ್ ಕೇಳ್ತಾರೆ ನಾಳೆ ಎಕ್ಸಾಮ್ ಅಲ್ಲಿ. ಮಾರ್ಕ್ ಕೂಡ ಮಾಡಿದೀನಿ ಇವಾಗ ತಾನೆ. ನಾಳೆ ಈ ತರನೇ ಬರುತ್ತೆ, ಆರಾಮಾಗಿ ಬರೀಬೋದು. ಪಾಸ್ ಆಗ್ಬೇಕು ಅನ್ಕೊಂಡಿರೋರು ಬೇಗ ಈ ವಿಡಿಯೋ ನೋಡ್ಬೇಡಿ, ಹೋಗ್ಬಿಡಿ. ಮಾರ್ಕ್ಸ್ ಬೇಕು ಅಂದವ್ರು ನೋಡಿ, ಪಾಸ್ ಆಗೋದು ಸುಮ್ಮನೆ, ಎಲ್ಲರೂ ಆರಾಮಾಗಿ ಪಾಸ್ ಆಗ್ತಾರೆ ಟೀಚಿಂಗ್ ಸಬ್ಜೆಕ್ಟ್. ಇವಾಗ ನೋಡೋಣ. ಫಸ್ಟ್ ಅಂತೂ ಸ್ಕ್ರೋಲ್ ಮಾಡ್ಕೊಂಡು ಹೋಗ್ತೀನಿ, ಬೇಗ ನೋಡ್ರ ಟೈಮ್ ವೇಸ್ಟ್ ಅಂತಕ್ಕಾಗೋದು. ನಿಮಗೆ ಪಾಸ್ ಆಗ್ಬೇಕು ಅಂದವ್ರು ಹೇಳ್ತೀನಿ, ನಿಮಗೆ 15 ಮಾರ್ಕ್ಸ್ ಅಲ್ಲ ಹೇಳ್ತೀನಿ ಎಲ್ಲೆಲ್ಲಿ ಓದ್ಬೇಕು ಅಂತ. ಚೂಸ್ ದ ಕರೆಕ್ಷನ್ ಆಪ್ಷನ್. ಇದು ಈ ಮೈನ್ ನೋಡ್ಕೊಳ್ರು. ಈ ಮೈನ್ ಆರಾಮಾಗಿ ಇದು ಪಾಸಿಂಗ್ ಮಾರ್ಕ್ಸ್ ಆಗಕ್ಕೆ, ಪಾಸ್ ಆಗಿ ಈಸಿ, ಈ ಮೈನ್ ಈಸಿಯಾಗಿ ಕೊಡ್ತಾರೆ. ಫಸ್ಟ್ ಆಫ್ ಆಲ್ ಇದ್ರಲ್ಲಿ ಎಷ್ಟು ಕ್ವಶನ್, 7 ಕ್ವಶನ್ ಕೊಟ್ಟಿರ್ತಾರೆ. 7 ಕ್ವಶನ್ ಆರಾಮಾಗಿ 7 ಮಾರ್ಕ್ಸ್ ಅಲ್ಲಿ ನೀವು ಅಟ್ಲೀಸ್ಟ್ 5 ಮಾರ್ಕ್ಸ್ ಸ್ಕೋರ್ ಮಾಡ್ಬೋದು. ಪಾಸ್ ಆಗೋರ್ಗೆ ಮಾತ್ರ ಹೇಳ್ತಿರೋದು ನಾನು. ಇದು ಈಸಿ, ಈ ಮೈನ್ ಬಂದ್ಬಿಟ್ಟು ಈಸಿ ಇರುತ್ತೆ. ಚೂಸ್ ದ ಕರೆಕ್ಟ್ ಆಪ್ಷನ್. ಸಿಂಪಲ್ ಬೇಸಿಕ್ ಇಂಗ್ಲಿಷ್ ಇವೆಲ್ಲ ನೋಡು. ವಾಸ್ ವಿಸಿಬಲ್ ಅಟ್ ದಿಸ್ ಲಾಸ್ಟ್ ಅವರ್ ಅಂತಿದೆ. ನೋ ಮ್ಯಾನು, ನೋ ಮೆನ್, ನೋ ನನ್ ಆಫ್ ದಿಸ್, ನೋ ಮ್ಯಾನ್. ಈಸಿ ಇದೆ, ಎಲ್ಲ ಈಸಿ ಇದಿರೋ ಆರಾಮಾಗಿ ಓದ್ರು. ಇದು ಒಂದ್ಸರಿ ನೋಡ್ಕೊಬಿಡಿ, ಇಲ್ಲಾಂದ್ರೆ ಸ್ಲೈಟ್ ಆಗಿ ಬರುತ್ತೆ ನಾಳೆ ಎಕ್ಸಾಮ್ಗೆ. ನೋಟ್ಸ್ ಬೇಕು ಅಂದ್ರೆ ಕಮೆಂಟ್ ಮಾಡಿ, ಹಾಕ್ತೀನಿ. ಇದು ಈ PDF ಎಲ್ಲ ಎಲ್ಲಿದೆ ಅಂದ್ರೆ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಲಿಂಕ್ ಕೆಳಗಡೆ ಕೊಟ್ಟಿರ್ತೀನಿ. ಇನ್ಸ್ಟಾಗ್ರಾಮ್ ಅಲ್ಲಿ ಹೋಗಿ ಚೆಕ್ ಮಾಡ್ಕೊಳ್ಳಿ, ಅಲ್ಲಿ ಹಾಕಿರ್ತೀನಿ ಫೋಟೋಸ್ ಎಲ್ಲ. ಇದರಲ್ಲಿ ಅಟ್ಲೀಸ್ಟ್ ನೀವು 7 ಇದೆ. 2 ಕ್ವಶನ್ ಜಾಸ್ತಿ ಕೇಳ್ತಾರೆ. ಕಾಂಪ್ಲೆಕ್ಸ್ ವರ್ಡ್ಸ್, ಪ್ರಾಪರ್ ಗ್ರಾಮರ್, ಈ ತರ ಎಲ್ಲ ಬೇರೆ ತರ ಕ್ವಶನ್ಸ್ ಹೇಳ್ತಾರೆ. ಇನ್ನೆಲ್ಲ ಮಿಕ್ಕಿದ್ ನಾರ್ಮಲ್ ಜನರಲ್ ಇಂಗ್ಲಿಷ್ ಆಗಿರುತ್ತೆ. ಆರಾಮಾಗಿ ಇದೆಲ್ಲ 5 ಮಾರ್ಕ್ಸ್ ಸ್ಕೋರ್ ಮಾಡ್ಬೋದು ಆರಾಮಾಗಿ. ಮತ್ತೆ ಇದು ಪ್ಯಾಸೇಜ್ ಬರುತ್ತಲ್ಲ, 5 ಕ್ವಶನ್ ಇಲ್ಲೇ ಆನ್ಸರ್ ಇರುತ್ತೆ ನೋಡ್ರು. ಇಲ್ಲೇ ಆನ್ಸರ್ ಇರುತ್ತೆ, ಇಲ್ಲೇ ಕ್ವಶನ್ ಇರುತ್ತೆ. 5 ಮಾರ್ಕ್ಸ್ ಆರಾಮಾಗಿ ಸ್ಕೋರ್ ಮಾಡ್ಬೋದು. 5-10 ಮಾರ್ಕ್ಸ್ ಆರಾಮಾಗಿ ಆಗುತ್ತೆ. ಪ್ಯಾಸೇಜ್ ನೋಡ್ಕೊಬಿಡಿ. ಸುಮ್ಮನೆ ಮೇಲೆ ಸ್ಕ್ರೋಲ್ ಮಾಡ್ಕೊಂಡು ಹೋಗ್ತೀನಿ. ಫೋರ್ಟೀನ್ತ್ ನೋಡಿ, ಎಲ್ಲ ಈಸಿನೇ ಇರುತ್ತಲ್ಲ. ನೋಡು, ಕಮ್ಯುನಿಕೇಶನ್ ಅಂದ್ರೆ ಏನು, ಇಬ್ಬರು ಮಾತಾಡೋದು, ಅದಕ್ಕೆ 2 ವೇ ಪ್ರಿಫರೆನ್ಸ್ ಅಂತಿದೆ. ಎಲ್ಲ ಈಸಿ ಇರುತ್ತೆ, ಆರಾಮಾಗಿ ನೋಡ್ಕೊಳ್ಳಿ. ಎಲ್ಲಾನು ಓದಕ್ ಟ್ರೈ ಮಾಡಿ. ಇದು ಕೂಡ ಓದಿ ಹೇಳಿ ಬ್ರೋ ಅಂತ ಹೇಳ್ಬಿಡಿ, ಮತ್ತೆ ಅದು ಮಾತ್ರ ಹೇಳ್ಬಿಡಿ. ಕನ್ನಡ ಹೇಳಿದ್ರಿ, ನಂಗೆ ಕನ್ನಡ ಬರಲ್ಲ ಓದ್ಬಿಟ್ಟು ಹೇಳಿ ಅಂತ. ಬಟ್ ಅದು ಲೇಟ್ ಆಗೋಯ್ತು. ಇಂಗ್ಲಿಷ್ಗೆ ಹಾಕಿದೀನಿ ನೋಡ್ರಪ್ಪ. ಇದು 27th ಕ್ವಶನ್. ಇದು ಒಂದು ಪೇಜ್ ಇದೆ, ಇದ್ರ ಬಗ್ಗೆ ಇವೆಲ್ಲ ಏನು ಅಂತ. ಇದು ಫಸ್ಟ್ ಒಂದು ಆನ್ಸರ್ ಬಿಡಿದಿ ಡಾಟರ್ಗೆ. ಬಟ್ ಇದು ಬೇಕು ಅಂದ್ರೆ ನಮ್ಗೆ ಕಮೆಂಟ್ ಮಾಡಿ, 27th ಬೇಕು ಅಂತ ಕನ್ನಡದಲ್ಲಿ ಏನಾರಲ್ಲ ಒಂದು ಮಾಡ್ರು. ಇದೊಂದು ಪೇಜ್ ಇದೆ, ಪೇಜ್ನ ಹಾಕ್ತೀನಿ. ಅವಾಗ ಇದೆಲ್ಲ ಈ ಸಿಂಬಲ್ಸ್ ಅಂತ ಏನು ಅಂತ ಗೊತ್ತಾಗುತ್ತೆ ನಿಮ್ಗೆ ಆರಾಮಾಗಿ. ನೋಡಿ, ಈ ತರ ಸಿಂಬಲ್ಸ್ ಅಂತ ಏನು ಅಂತೆಲ್ಲ ಗೊತ್ತು. ಇದನ್ನೊಂದ್ಸರಿ ಓದಿ ಸಾಕಷ್ಟೇ. ಮತ್ತೆ ಫಿಲ್ ಇನ್ ದ ಬ್ಲಾಂಕ್ಸ್ ಅಪ್ರೋಪ್ರಿಯೇಟ್. ಇದ್ರು ನಾನು ಹೇಳಿದ್ನಲ್ಲ, ಪ್ಯಾಸೇಜು ಮೇಲೆಗಡೆ ಅದೇ ಇನ್ನೊಂದು, ಮತ್ತೆ ಇದು ಫಿಲ್ ಇನ್ ದ ಬ್ಲಾಂಕ್ಸ್. ನೀವೆಲ್ಲ 7th ಇದನ್ನೇ ಓದ್ಕೊಂಡ್ ಬಂದಿದ್ದೀರಾ, 9th ಅನ್ಕೊಂತೀನಿ. CBSE ಸ್ಕೀಮ್ ಅವ್ರು ಓದಿರಲ್ಲ, ಬಟ್ ಸ್ಟೇಟ್ ಸಿಲೆಬಸ್ ಅವರೆಲ್ಲ ಇದೆಲ್ಲ ಓದಿರ್ತಾರೆ ಚಿಕ್ಕ ಹುಡುಗ ಆಗಿದ್ದಾಗ. ಆರಾಮ್ ಬರೀಬೋದು. ಇದರಲ್ಲಿ ಎಷ್ಟು ಕ್ವಶನ್ಸ್ ಇದಾವೆ? 45, 7 ಕ್ವಶನ್ಸ್ ಇದಾವೆ. ಆರಾಮ್ ಮಾಡ್ರು, ಈಸಿ ಆಗುತ್ತೆ. ಇದರಲ್ಲಿ 7 ಅನ್ಕೊಳ್ಳಿ, 17 ಮಾರ್ಕ್ಸ್ ಆಯ್ತು.
ಮೇಲ್ಗಡೆ ಯಾವುದೋ ಒಂದು ಅಟೆಂಡ್ ಮಾಡ್ರೆ ಸಾಕು. 3 ಮೇನ್ ಹೇಳ್ತೀನಿ ನೋಡಪ್ಪ. 3 ಮೇನ್ ನೀಟಾಗಿ ಬರೀರು. ಫಿಲ್ ಇನ್ ದ ಬ್ಲಾಂಕ್ಸ್ ಅಪ್ರೋಪ್ರಿಯೇಟ್ ಫಿಕ್ಸಸ್ ಅಂತ ಚೂಸ್. ಇದೊಂದು ಮೈನು. ಪೇರ್ಸ್ ಆಫ್ ವಾಟ್ಸಪ್ ಪ್ಲೇಸ್. ಮತ್ತೆ ಸಬ್ಜೆಕ್ಟ್ ವರ್ಬು, ಕಾನ್ಕಾರ್ಡ್ ಸೆಂಟೆನ್ಸು, ಮತ್ತೆ ಅಪ್ರೋಪ್ರಿಯೇಟ್ ಟೆನ್ಸ್ ಫಾರ್ಮು. ಇದರಲ್ಲಿ 7 ಮಾರ್ಕ್ಸ್ ಆರಾಮಾಗಿ ಸ್ಕೋರ್ ಮಾಡ್ಬೋದು. ಫಿಲ್ ದ ಬ್ಲಾಂಕ್ಸ್ ಅಲ್ಲಿ 2, ಮತ್ತೆ ಇಮೇಲ್ ಅಲ್ಲಿ 2 ಪೇರ್ಸು, ಮತ್ತೆ ಇದರಲ್ಲಿ 2 ಆರಾಮಾಗಿ ಸ್ಕೋರ್ ಮಾಡ್ಬೋದು, ಆರಾಮಾಗಿ ಪಾಸ್ ಆಗ್ಬೋದು. ಇದೊಂದ್ಸರಿ ನೋಡ್ಕೊಳ್ಳಿ, ನಾನು ಸ್ಕೋರ್ ಮಾಡ್ತೀನಿ. PDF 2 ಹೋಗೋಣ. ಫಸ್ಟ್ ಇದ್ರಿಗೆ ಹೋಗ್ಬಿಡೋಣ. ಹಾರಿಜಾಂಟಲ್, ವರ್ಟಿಕಲ್, ರೆಡಿಕಲ್, ಇನ್ಫಾರ್ಮಲ್ ಇವಂದ್ರೆ ಏನು ಅಂತ ನಿಮ್ಗೆ ಗೊತ್ತು. ನೀವೆಲ್ಲ 12th ಅಲ್ಲಿ ಓದಿರ್ತೀರ ಅದೆಲ್ಲ. 12th ಎಲ್ಲ ಎಷ್ಟು ಕಷ್ಟ ಆಯ್ತು, ಅದೆಲ್ಲ ಈಸಿ ಇದೆ, ಆರಾಮಾಗಿ ಹೋದ್ರು. ಹಾರಿಜಾಂಟಲ್, ಫೀಡ್ಬ್ಯಾಕ್, ಒಂದು ನಿಮಿಷ, ಕಮ್ಯುನಿಕೇಟಿವ್ ಇಂಗ್ಲಿಷ್ ಕರೆಕ್ಟ್. ಓಕೆ, ಇದು ಆಪ್ಷನ್ ಬಿ ರೋ. ದ ಪರ್ಸನಲ್ ಕ್ವೆಶನ್ಸ್ ಅಂಡ್ ಅಪ್ವರ್ಡ್ ಫೀಡ್ಬ್ಯಾಕ್, ವರ್ಟಿಕಲ್, ಡಯಾಗನಲ್. ಈ 3 PDF ಹಾಕ್ತೀನಿ ನೋಡು, ಆ 3 PDF ಹೋದ್ರೆ ಸಾಕು. ಇದನ್ನ ಎಕ್ಸ್ಪ್ಲೈನ್ ಮಾಡಿ ಬರೋ ಅಂತ ಹೇಳಿ ಹಾಕ್ತೀನಿ. ಸೆಕ್ಷನ್ ಎಕ್ಸ್ಪ್ಲೈನ್ ಮಾಡೋದೇನು ಬೇಕಾಗಿಲ್ಲ, ಇದನ್ನ ಓದ್ಕೊಳ್ರ ಸಾಕು ಸುಮ್ಮನೆ. ನಾವೆಲ್ಲ ಓದ್ತಾನೆ ಇರಲಿಲ್ಲ, ಹಂಗೆ ಬರೀತಿದ್ರಿ. ನೀವು ಕಮೆಂಟ್ ಮಾಡ್ತಿದ್ದೀರಾ ಅಂತ ಹಾಕ್ತಿದ್ದೀನಿ. ಆರಾಮ ಓದಿಲ್ಲ ಅಂದ್ರೂ ಕೂಡ ನೀವು ಹೋಗ್ಬಿಟ್ಟು ನಾಳೆ ಆರಾಮಾಗಿ 35+ ಬರೀಬೋದು. ಬರುತ್ತೆ ಮಾರ್ಕ್ಸ್ 35 ಮಾರ್ಕ್ಸ್ಗೆ. 50 ಬಿಟ್ರೆ 35 ಅಟ್ಲೀಸ್ಟ್ ಬರುತ್ತೆ, ನೀವು ಓದ್ದಿರ ಹೋದ್ರು ಕೂಡ. ಸಿಂಪಲ್, ಒಂದು 7ನೇ ಕ್ಲಾಸ್ ಇಂಗ್ಲೀಷ್ ಇದೆಲ್ಲ. 10th 11th 12th ಎಲ್ಲ ಜಾಸ್ತಿ ದೊಡ್ಡ ಇಂಗ್ಲೀಷ್ಗಳು ಓದ್ಕೊ ಬಂದಿರೋದು. ಲೆಸನ್ಸು, ಪೋಯಮ್ಸು ಅವೆಲ್ಲ ಇದ್ರ ಮುಂದೆ ಏನು ಅಲ್ವೇ ಇಲ್ಲ ಅವು ಮುಂದೆ ಇವೇನು ಅಲ್ವೇ ಇಲ್ಲ. ನೆಕ್ಸ್ಟ್ ಯಾವ ವಿಡಿಯೋ ಬೇಕು ಅಂತ ಕಮೆಂಟ್ ಮಾಡಿ. ನಿಮಗೆ ವಾಯ್ಸ್ ಇಷ್ಟ ಆಗಿದ್ರೆ ಮೆಸೇಜ್ ಮಾಡ್ರು. ಶುಡ್ ಬಿ ಏಬಲ್. ಇದನ್ನ ಎಕ್ಸ್ಪ್ಲೇನ್ ಮಾಡಿದ್ರೆ ಸುಮ್ಮನೆ ನಿಮ್ ಟೈಮ್ ವೇಸ್ಟ್, ನನ್ಗೆ ಜಾಸ್ತಿ ಟೈಮ್ ವೇಸ್ಟ್. ಇನ್ನ ಇದು ಬಿ ಕಂಟ್ರೋಲ್ ಸುಮ್ಮನೆ ಟಿಕ್ ಆಯ್ತು. ಇದು 100 ಕ್ವಶನ್ಸ್ ಇದಾವೆ. ಎಷ್ಟು ಆಯ್ತಂದ್ರೆ 200 ಕ್ವಶನ್ಸ್ ಇದೆ ಟೋಟಲ್. 200 ಓದ್ಬಿಡಿ ಸುಮ್ಮನೆ. ನೋಡಿ ಹಿಂಗೆ ಸ್ಕ್ರೋಲ್ ಮಾಡ್ತಾ ಇದ್ದೀನಿ, ಇಷ್ಟು ಓದ್ಕೊಂಡು ಹೋಗ್ರಿ ಸಾಕು ಸುಮ್ಮನೆ. ಇದು ಬಿಲೋ ನಾಟ್ ಅಮೇಜ್ ದ ವರ್ಡ್ ಆಫ್ ಇಂಟ್ರೆಸ್ಟ್, ಡಿಸ್ಇಂಟ್ರೆಸ್ಟ್. ಬೇಕಾದ್ರೆ ನಿಮ್ಗೆ ಹಾಕ್ತೀನಿ ಮೀನಿಂಗ್ಸ್ ಏನೋ ಬೇಕು ಅಂದ್ರೆ. ಬಿ 200 ಕ್ವಶನ್ಸ್ ಇದೆ, ಆರಾಮಾಗಿ ಬರೀರು ನಾಳೆ ಎಕ್ಸಾಮ್ಗೆ. ಪಾಸ್ ಆಗಬೇಕು ಅನ್ಕೊಂಡವರು ಈ ವಿಡಿಯೋನ ಬಿಟ್ಬಿಟ್ಟು ಹೋಗ್ಬಿಟ್ರಿ ಸುಮ್ಮನೆ. ನಾಳೆ ಹೆಂಗೋ ಆರಾಮಾಗಿ ಪಾಸ್ ಆಗೇ ಆಗ್ತೀರಾ. ಎಲ್ಲರೂ ಪಾಸ್ ಆಗ್ತಾರೆ, ಯಾವುದೋ ಒಬ್ರು ಇಬ್ರು ಅಷ್ಟೇ ಫೇಲ್ ಆಗ್ತಾರೆ. ಫುಲ್ ಡೆಡ್ ಈಸಿ ಇರುತ್ತೆ. Adam, choose our phone. They are ready to place dash on the time, in the time, at the time, on the time ಇದು.
I never to dash USA. I gone been going. I been to USA. Option is 27. The fisherman dash big fish catch. 88 ನೋಡು. ಇದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡ್ಬೇಕು ಅಂದ್ರೆ ಒಂದೇ ಒಂದು ವಿಡಿಯೋ ಹಾಕಿ ಸುಮ್ಮನೆ ಎಕ್ಸ್ಪ್ಲೈನ್ ಮಾಡ್ಕೊಂಡು ಹೋಗ್ತೀನಿ ಆರಾಮಾಗಿ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ. Would you like to cup a tea? Another dash cup of a tea. Another cup of a tea. Okay. Are you dash? Get up soon. Going to get up soon. That's when it wants. ಎಲ್ಲ ಎಕ್ಸಾಮ್ ಈಸಿ ಇರುತ್ತೆ. ಅವರ ಕ್ಲಾಸ್ ಇಟ್ ಮಿಕ್ಸ್ ವೆಲ್ ಆಲ್ಸೋ. ಇದು ಮೈನ್ choose the option most appropriate synonyms. Also 100 ಇದೆ ಇದ್ರಲ್ಲ 100 ಇವು 100 2024 ಇದು ಈ ಪೇಪರ್ ಒಂದು ಇದು ಮೈನ್ ಆಗಿ ಇದು ಓದ್ಕೊಳ್ಳಿ ಇದು ಫಸ್ಟ್ ಪೇಪರ್ ಇದು ಓದಿ ಮತ್ತೆ ಇದೆಲ್ಲ ಇದು ಓದಿ ಸೆಕೆಂಡ್ ಅಂತ ಇದು ಸೆಕೆಂಡ್ ಒಂದು ಥರ್ಡ್ ಅಂತ June 2023 match. Communicate English. Instructions. ಇದು ಸ್ವಲ್ಪ ಕ್ಲಿಯರ್ ಆಗಿಲ್ಲ ಅನ್ಸುತ್ತೆ ಕಮೆಂಟ್ ಮಾಡಿ ನಾನು ಹಾಕ್ತೀನಿ. ಆನ್ಸರ್ಸ್ ಮಾರ್ಕ್ ಮಾಡ್ತೀನಿ. ಕಮೆಂಟ್ ಮಾಡಿ ಇದು ಪೇಪರ್ ಇದೆ ಬಟ್ ಇದ್ರಿಗೆ ಸುಮ್ಮನೆ ಎಂತಕ್ಕೆ ಅಂತ ಹಂಗೆ PDF ಇತ್ತು ಹಾಕ್ಬಿಟ್ಟು ಕ್ವಶನ್ ಟ್ಯಾಕ್ಸ್ ಕೇಳಿದ್ರು ಇರ್ಬೋದು ಸುಮ್ಮನೆ ಕ್ವಶನ್ಸ್ ಟ್ಯಾಕ್ಸ್ ಎಲ್ಲ ಕೇಳಲ್ಲ. ಸೌಂಡ್ಸ್ ಆಫ್ ಇಂಗ್ಲಿಷ್ 44 ಸೌಂಡ್ಸ್ ಇದು ನೋಡ್ಕೊಂಡು ಅವರು ಸೈಲೆಂಟ್ ಲೆಟರ್ ಆಫ್ ಕ್ಯಾಸ್ಟಲ್ ಎಸ್ ಬರ್ಬೋದು ಇದು ಕ್ಯಾಸ್ಟಲ್ಗೆ ಬಟ್ ಎಸ್ ಇಲ್ಲ ಟಿ ಇದೆ. ಓಕೆ ಇನ್ಫಾರ್ಮೇಶನ್ ನೋಡಿ ಇದು 3 ಸರಿ ಕೇಳ್ತಾರೆ ಅದೇ ಕ್ವಶನ್. How many weeks there in English? ಓವಲ್ಸ್ How many ಓವಲ್ಸ್ there in English? ಎಷ್ಟು ಓವಲ್ಸ್ ಇದೆ ಅಂತ ಕೇಳ್ತಿದ್ದಾರೆ. ಗೊತ್ತಿರೋದ ಇವೆಲ್ಲ ಗೊತ್ತಿರೋ ಈ ಮೈನಿಗೆ ಓದ್ಕೊಂಡೋಗಿ ಸುಮ್ಮನೆ. ವಿಂಡೋ ಎಲ್ಲರೂ ಗೊತ್ತಿರೋದ ಇದು. ಎಲ್ಲ ಬೇಸಿಕ್ ಇಂಗ್ಲಿಷ್ ನೋಡಿ ಎಷ್ಟು ಈಸಿ ಇದೆ 2023 ಪೇಪರು. ಒಂದ್ಸರಿ ಹೋದ್ರೆ ಸಾಕು ಹಂಗೆ ನೀವೇ ಹಾಕ್ಬಿಡ್ತೀರಾ. ನಾನೇ ಹಾಕೋದು ಬೇಡ ನೀವೇ ಹಾಕ್ತೀರ. ಈ PDF ಬೇಕು ಅಂದ್ರೆ ಇನ್ಸ್ಟಾಗ್ರಾಮ್ ಲಿಂಕ್ ಹಾಕಿದ್ದೀನಿ ನೋಡಿ. ಇವಾಗ ಇನ್ಸ್ಟಾಗ್ರಾಮ್ ಲಿಂಕ್ ಹಾಕಿರ್ತೀನಿ ನೋಡಿ. ಅಪ್ವರ್ಡ್ ಎಷ್ಟು ಸರಿ ಕೇಳ್ತಾರೆ. ಸ್ಪೋಕನ್ ಆಫ್ ಇನ್ಸ್ಟಾಗ್ರಾಮ್ ನೋಡಿ ಸೇಮ್ ಕ್ವಶನ್ಸ್ ಎಲ್ಲ ಸರಿ ಕೇಳ್ತಾರೆ ಅಂದ್ರೆ ಸಿಮಿಲರ್ ಟೈಪ್ ಕ್ವಶನ್ಸ್. ಈ ಫೀಡ್ಬ್ಯಾಕ್ ಅಂದ್ರೆ ಏನು ಮತ್ತೆ ಫೀಡ್ಬ್ಯಾಕ್ ಇನ್ನ ಸ್ವಲ್ಪ ಏನೋ ಇದಾವೆ. ಕಾಂಪ್ಲೆಕ್ಸ್ ವರ್ಡ್ಸ್ ಮತ್ತೆ ಶಾರ್ಟ್ ಸೆಂಟೆನ್ಸ್ ಅಂದ್ರೆ ಏನು ಮತ್ತೆ ಕ್ಲಿಯರ್ ವಾಯ್ಸಸ್ ಇವೆಲ್ಲ ಓದ್ಕೊಂಡಿರಿ ನಾಳೆ ಎಕ್ಸಾಮ್ಗೆ. ವರ್ಬಲ್ ಬ್ಯಾರಿಯರ್ಸ್ ಅಂದ್ರೆ ಏನು, ಫಿಸಿಕಲ್ ಬ್ಯಾರಿಯರ್ಸ್
ಎಕ್ಸ್ಟರ್ನಲ್ ಕೋರ್ಸರ್ ಇವೆಲ್ಲ ಓದ್ಕೊಂಡು ಹೋಗಿರಿ ಸುಮ್ಮನೆ ಓವಲ್ಸ್ ಅಂದ್ರೆ ಏನು ಅಂತ. ಓವಲ್ಸ್ ಎಷ್ಟಿದಾವೆ ಮೇಲೆ ಇವಾಗ ನೋಡಿದ್ವಿ. ಇವೆಲ್ಲ ಓದ್ಕೊಂಡ್ರೆ ಸುಮ್ಮನೆ ಸಾಕು. ಇದ್ರಿಗೆ ನೋಟ್ಸ್ ಬೇಕು, ನೋಟ್ಸ್ ನೀವು ಕಾಮೆಂಟ್ ಮಾಡಿದ್ರೆ ಹಾಕ್ತೀನಿ. ವಾಟ್ಸಪ್ ಚಾನಲ್ ಅಲ್ಲಿ ಹಾಕ್ತೀನಿ ನೋಟ್ಸು. ಸರಿ, ಟೆಲಿಗ್ರಾಮ್ ಅಲ್ಲಿ, ವಾಟ್ಸಪ್ ಚಾನಲ್ PDF ಹಾಕಕ್ಕಾಗಲ್ಲ. ಈ ಚಾನಲ್ ಸೆಂಡರ್ ಕಾಂಟ್ಯಾಕ್ಟ್ ನಾಯ್ಸ್ ಇವೆಲ್ಲ ನೋಡ್ಕೊಂಡಿರಿ ಸುಮ್ಮನೆ, ಎಲ್ಲ ಇಂಪಾರ್ಟೆಂಟ್. ನೀವು ಇದಕ್ಕಿನ್ನ ನೋಟ್ಸ್ ಓದಿದ್ರೆ ಜಾಸ್ತಿ ಬೇಗ ಅರ್ಥ ಮಾಡ್ಕೊಂತೀರ ಅನ್ಕೊಂತೀನಿ. ನೀವು ನೋಟ್ಸ್ ಬೇಕು ಅಂತ ಕಮೆಂಟ್ ಹಾಕಿ, ನಾನು ಹೇಳ್ತೀನಿ. ಈ ವಿಡಿಯೋ ಯಾರನ್ನ ಇಂಗ್ಲೀಷಲ್ಲಿ ನೋಡ್ತಿದ್ರೆ ನೋಡಿ, ಬೇಕು ಅಂದ್ರೆ ಕಮೆಂಟ್ ಮಾಡಿ ಅಪ್ಪ, ಇಂಗ್ಲೀಷಲ್ಲಿ ಹಾಕ್ತೀನಿ. 15 ನಿಮಿಷ ಆಗೋಯ್ತು ವಿಡಿಯೋ ಬಗ್ಗೆ. ಸಬ್ಸ್ಕ್ರೈಬ್ ಮಾಡ್ರೆ ಯಾರು ಸಬ್ಸ್ಕ್ರೈಬ್ ಮಾಡ್ತಿಲ್ಲ ಯಾಕೋ. 92% ಹಂಗೆ ನೋಡ್ಕೊಂಡು ಹೋಗ್ಬಿಡ್ತೀರಾ. ಸುಮ್ಮನೆ ಒಂದು 92% ಸುಮ್ಮನೆ ನೋಡ್ಕೊಂಡು ಹೋಗ್ತಿದ್ದೀರಾ. ಮಿಕ್ಕಿದವ್ರು ಸಬ್ಸ್ಕ್ರೈಬ್ ಮಾಡ್ತಾರೆ, ನೀವು ಮಾಡ್ರೆ ಸಬ್ಸ್ಕ್ರೈಬ್. ಇದು 64. ಅಷ್ಟೇ ಈ ವಿಡಿಯೋ. ಸಬ್ಸ್ಕ್ರೈಬ್ ಮಾಡಿ, ಏನು ಬೇಕಾದ್ರೆ ಕಮೆಂಟ್ ಮಾಡಿ. ಇನ್ಸ್ಟಾಗ್ರಾಮ್ ಇದೆ ಅಲ್ವಾ, ಇನ್ಸ್ಟಾಗ್ರಾಮ್ ಮೆಸೇಜ್ ಮಾಡಿ, ಎಲ್ಲರಿಗೂ ರಿಪ್ಲೈ ಮಾಡ್ತಿದ್ದೀನಿ. ಫಸ್ಟ್ ಆ ವಿಡಿಯೋ ಓದಿ, ಫಸ್ಟ್ ಆ PDF ಓದಿ, ಮತ್ತೆ ಸೆಕೆಂಡು ಅದು, ಇದು ಥರ್ಡ್ ಓದಿ. ಇದು ಮೈನಾಗಿ ಓದಲೇಬೇಕಿದು. ಈ ಥರ್ಡ್ ಒಂದು ಇದೆಲ್ಲ ಮೈನ್ ಇಂಪಾರ್ಟೆಂಟ್ ಇದು ಇದೆ. ಯಾಕಂದ್ರೆ ಇದರಲ್ಲೇ ಸ್ವಲ್ಪ ಕೇಳ್ತಿರೋ ಓವಲ್ಸ್ ಅಂದ್ರೆ ಏನು ಆ ಥರ ಎಲ್ಲ ಇದೆ. ಬಟ್ ಫಸ್ಟ್ PDF ಅಲ್ಲಿ ಅಷ್ಟೇನು ಕೇಳಲ್ಲ. ಫಸ್ಟ್ ಅಲ್ಲಿ ಏನು ಕೇಳಲ್ಲ. ಮತ್ತೆ ಇದು ಓದ್ಕೊಂಡಿರಿ, ಮತ್ತೆ ಥರ್ಡ್ PDF ಹಾಕಿದ್ನಲ್ಲ ಇದು ಕೂಡ ಓದ್ಕೊಂಡಿರಿ. ಫಸ್ಟ್ ಇದು ಓದಕ್ ಟ್ರೈ ಮಾಡಿಲ್ಲ ಅಂದ್ರೆ ಈ ಮೂರು ಓದ್ಕೊಬಿಡಿ. ನಾಳೆ ಆರಾಮಾಗಿ 50+ ಆರಾಮಾಗಿ 50 ಅಂದ್ರೆ 45+ ಆರಾಮಾಗಿ ಸ್ಕೋರ್ ಮಾಡ್ಬೋದು. ಸಬ್ಸ್ಕ್ರೈಬ್ ಮಾಡಿ ಗೈಸ್, ಏನೋ ಬೇಕಾದ್ರೆ ಕಮೆಂಟ್ ಮಾಡಿ. ಜೈ ಕರ್ನಾಟಕ.